ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಯಾವುದೇ ವಿಡಿಯೋಸ್ ಇದೆ, ಬಟ್ ಕುಕ್ಕಿಂಗ್ ಆಗಲಿ ಕ್ಲೀನಿಂಗು ಆ ಥರ ಯಾವುದೂ ಇಲ್ಲ. ಇವತ್ತಿನ ವಿಡಿಯೋ ನನ್ನ ತಂಬ್ಲೈನ್ ನೋಡಿ ನಿಮ್ಗೆ ಗೊತ್ತಾಗಿರ್ತದೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋ ವಿಡಿಯೋ, ಅಂದರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳ ಹೇಳುವಂಥ ವಿಡಿಯೋ ಇದಾಗಿರುತ್ತೆ. ಏನಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತಲ್ಲ, ಆ್ಯಕ್ಚುಲಿ ನಿನ್ನೆ ದಿನವೇ ನನಗೆ 500 ಸಬ್ಸ್ಕ್ರೈಬರ್ ಆದರು. ಆ್ಯಕ್ಚುಲಿ ನಿನ್ನೆನೇ ನಾನು ವಿಡಿಯೋ ಮಾಡಿ ಹಾಕಬೇಕಾಗಿತ್ತು. ನಿನ್ನೆ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಮಾಡಲಿಕ್ಕಾಗಲಿಲ್ಲ. ತುಂಬಾ ಖುಷಿಯಾಯಿತು. ನಿನ್ನೆ ದೇವಸ್ಥಾನಗಳಿಗೆ ಹೋಗಿದ್ವಿ. ದೇವಸ್ಥಾನದಲ್ಲೇ ನನಗೆ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದು ಮತ್ತು 500+ ಆಗಿದ್ದು ನಂಗೆ ತುಂಬಾ ಖುಷಿ ಇದೆ. ಇದಕ್ಕೆಲ್ಲ ಕಾರಣಕರ್ತರಾದ ನಿಮಗೆ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಯೂಟ್ಯೂಬ್ ಜರ್ನಿ ನಾವು ಒಂದು ವಿಡಿಯೋ ನೋಡುವಷ್ಟು ಖಂಡಿತವಾಗಿಯೂ ಸುಲಭವಾಗಿರೋದಿಲ್ಲ. ಅದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಕಷ್ಟ ಅಂದರೆ ಅದು ಗೊತ್ತಿರೋರಿಗೆ ಗೊತ್ತು ಏನಕ್ಕೆ ಕಷ್ಟ ಇರುತ್ತೆ. ಒಂದು ವಿಡಿಯೋ ಮಾಡ್ಕೊಳ್ಳೋದಿರಲಿ, ವಿಡಿಯೋನ ಎಡಿಟ್ ಮಾಡೋದಿದೆಯಲ್ಲ, ತುಂಬಾ ಕಷ್ಟ. ಅದು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಿ, ಅದು ತುಂಬ ಎಕ್ಸ್ಪರ್ಟ್ ಇರೋರಿಗೆ ಏನೂ ಅನಿಸಲ್ಲ. ಬಟ್ ನಮ್ಮ ಥರ ಬಿಗಿನರ್ಸ್ ಅನ್ನೋದಕ್ಕಿಂತ ಏನೂ ಗೊತ್ತಿಲ್ಲದಿರೋ ನಮ್ಮ ಥರ ಎಲ್ಬೋರ್ಡ್ಗಳಿಗಂತೂ ತುಂಬಾ ಕಷ್ಟ. ಆದ್ರೂ ಅದನ್ನೆಲ್ಲ ಕಲಿತು ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ. ನೀವು ನೋಡ್ತಿದ್ದೀರಾ. ಒಂದಷ್ಟು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಅದಕ್ಕೆ ತುಂಬ ಖುಷಿ ಇದೆ. 500 ಸಬ್ಸ್ಕ್ರೈಬರ್ ಆಗೋದು ನಿಜವಾಗ್ಲೂ ಈಸಿ ಅಂತೂ ಅಲ್ಲ. ಏನಕ್ಕಂದರೆ ನಾನು ಶುರು ಮಾಡಿದ್ದು ಸೆಪ್ಟೆಂಬರ್ 10ರಲ್ಲಿ ನನ್ನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಇವಾಗ ನವೆಂಬರ್ 11, ಅಂದರೆ ನಿನ್ನೆ ನವೆಂಬರ್ 10, ಅವತ್ತಿಗೆ 2 ತಿಂಗಳಿಗೆ ಕರೆಕ್ಟಾಗಿ 500 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಒಂಥರ ಖುಷಿ. ಇನ್ನೂ ಜಾಸ್ತಿ ಆಗಬೇಕು. ಈ 500 5,000 ಆಗಲಿ, 50,000 ಆಗಲಿ, 1,00,000 ಆಗಲಿ, ತುಂಬ ಆಸೆಗಳಿರುತ್ತೆ ಅಲ್ವಾ. ಹಂಗೆ ಆಗಬೇಕು. ನನ್ನ ವೀಡಿಯೋಸ್ ಎಲ್ಲರಿಗೂ ರೀಚ್ ಆಗಬೇಕು, ಅದೇ ನನ್ನ ಆಸೆ. ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದೊಂದಿಗೆ ನನ್ನ ವೀಡಿಯೋಗಳನ್ನ ನಾನು ಶುರು ಮಾಡಿದೆ. ಆ ತಾಯಿ ಆಶೀರ್ವಾದ ನನ್ನ ಜೊತೆ ಯಾವಾಗಲೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ನಿಮ್ಮ ಸಲಹೆ ಸಹಕಾರ ನನ್ನ ಈ ಪಯಣದಲ್ಲಿ ಯಾವಾಗಲೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ. ಇನ್ನೂ ಹೆಚ್ಚು ನನ್ನ ವೀಡಿಯೋಸ್ನ ನೋಡಿ. ನನಗೆ ವ್ಯೂಸು ಜಾಸ್ತಿ ಆದಷ್ಟು ನನಗೆ ಒಂದು ವಾಚ್ ಓವರ್ ಟೈಮ್ ಅಂತ ಸಿಗುತ್ತೆ. ಅದು ಸಿಕ್ಕರೆ ಮಾತ್ರ ನಾನು ಯೂಟ್ಯೂಬಲ್ಲಿ ಫಸ್ಟ್ ಸ್ಟೆಪ್ ತಲುಪಿದೆ ಅಂತ. 4,000 ಗಂಟೆ 1 ವರ್ಷದೊಳಗಡೆ ಆಗಲೇಬೇಕು ನನಗೆ. ಮತ್ತು 1,000 ಸಬ್ಸ್ಕ್ರೈಬರ್ ಆಗಬೇಕು. ಈ ರೀತಿ ತುಂಬ ರೂಲ್ಸ್ ರೆಗ್ಯುಲೇಷನ್ಸ್ ಯೂಟ್ಯೂಬಲ್ಲಿದೆ. ನಾವು ಅಂದ್ಕೊಂಡ ಥರ ಏನೋ ಯೂಟ್ಯೂಬಲ್ಲಿ ಯಾವುದೋ ಒಂದು ವಿಡಿಯೋ ಹಾಕಿಬಿಟ್ಟು ಸಕ್ಸಸ್ ಆಗಿಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ತುಂಬಾ ಎಫರ್ಟ್ ಇರುತ್ತೆ, ಶ್ರಮ ಇರುತ್ತೆ, ಪರಿಶ್ರಮ ಇರುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ಆ ಪರಿಶ್ರಮನ ಹಾಕಿ ನಾವು ವಿಡಿಯೋ ಮಾಡ್ತಿರ್ತೀವಲ್ವ. ದಯವಿಟ್ಟು ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ವಿಡಿಯೋಗೆ ಮೀಸಲಿಟ್ಟು ನೋಡಿ ಅಂತ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ಈಗ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನನ್ನ ಚಾನಲ್ನ, ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಹಾಗೆ ನನ್ನ ವಿಡಿಯೋ ನೋಡ್ತಿರೋರಿಗೆ ಇನ್ನೂ ಜಾಸ್ತಿ ಥ್ಯಾಂಕ್ಸ್. ನನ್ನ ವಿಡಿಯೋನ ಯಾರು ಪೂರ್ತಿ ನೋಡ್ತಿದ್ದೀರಾ ಅವರಿಗೆ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇದೇ ಥರ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ನನಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ. ಅದಕ್ಕೆ ಮುಂಚೆ ನಮ್ಮ ಮನೆಯವರಿಗೆ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕೆ ಹೇಳಿ, ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಕ್ಕೆ ನನಗೆ ಸಹಕಾರವಾಗಿ ನಿಂತವರು ಅವರು. ಇವತ್ತಿಗೂ ನನ್ನ ಜೊತೆಯಲ್ಲಿ ಸಹಕಾರವಾಗಿ ನಿಂತಿರೋರು ಅವರು. ನಾನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಬೇರೆಯವ್ರಿಗೆ ಹೇಳೋರು ಅವರು. ನಾನು ಕೂಡ ಹೇಳ್ತಿದ್ದೀನಿ. ಫ್ಯಾಮಿಲಿಯಲ್ಲಿ ಒಂದಷ್ಟು ಜನ ಫ್ರೆಂಡ್ಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ತುಂಬ ಮುಖ್ಯವಾದ ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಅಣ್ಣ. ಈ ಮೂಲಕ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಬಟ್ ನಿಮ್ಮ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡ್ತಿಲ್ಲ. ನಿಮ್ಮ ಹೆಸರನ್ನ ನಾನು ಬೇರೆ ವೀಡಿಯೋದಲ್ಲಿ ಹೇಳ್ತೀನಿ, ಆಯಿತಾ? ನಿಮಗೂ ತುಂಬ ಥ್ಯಾಂಕ್ಸ್. ಯಾರು ಅಂತ ನಿಮಗೆ ಗೊತ್ತಾಗಿರ್ತದೆ ನನ್ನ ವೀಡಿಯೋಸ್ ನೋಡಿದ್ರೆ. ನಿಮಗೂ ತುಂಬ ಥ್ಯಾಂಕ್ಸ್. ಎಷ್ಟು ಥ್ಯಾಂಕ್ಸ್ ಹೇಳಿ, ಥ್ಯಾಂಕ್ಸ್ ಇಟ್ಕೊಳ್ಳೋಕೆ ನಿಮಗೆ ಜೇಬಲ್ಲಿ ಜಾಗನೇ ಇರಲ್ಲ ಅನಿಸುತ್ತೆ, ಅಷ್ಟು ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಇದೇ ಥರ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಪ್ಲೀಸ್ ಅಂತ ಕೇಳ್ಕೊಳ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಮತ್ತು ನನ್ನ ವೀಡಿಯೋಸ್ನ ನೋಡಿ ಅಂತ ಬೇರೆಯವ್ರಿಗೆ ಯಾರ್ಯಾರು ಹೇಳಿದ್ದೀರಾ ಅವರೆಲ್ರಿಗೂ ತುಂಬಾ ಧನ್ಯವಾದಗಳು. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಆಶೀರ್ವಾದ, ಸಲಹೆ, ಸೂಚನೆ ಪ್ರತಿಯೊಂದು ನನ್ನ ಮೇಲೆ ಇರಬೇಕು. ನಾನೊಬ್ಳು ಗೊತ್ತಿರಲಿಲ್ಲ ನಾನು ಯೂಟ್ಯೂಬರ್ ಆಯ್ತೀನಿ ಅಂತ, ಬಟ್ ಆಸೆ ಇತ್ತು. ಆಗ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ. ಶುರು ಮಾಡಿದ್ದೀನಿ. ಈ ಪಯಣ ತುಂಬ ದೂರ ಸಾಗಲಿ, ಎಷ್ಟು ದಿನ ಸಾಗುತ್ತೆ ನೋಡೋಣ. ನನ್ನ ಈ ಪಯಣದಲ್ಲಿ ನೀವು ಯಾವಾಗಲೂ ಜೊತೆಯಾಗಿರಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಸಲಹೆ, ಸಹಕಾರ, ಸಪೋರ್ಟ್ ಪ್ರತಿಯೊಂದನ್ನು ನನ್ನ ವೀಡಿಯೋಸ್ ಮೇಲೆ, ನನ್ನ ಮೇಲೆ ಯಾವಾಗಲೂ ಇರಲಿ. ಮತ್ತು ನೆಕ್ಸ್ಟ್ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಆ ವಿಡಿಯೋಗಳನ್ನ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸಹಕಾರ ಹೀಗೆ ಇರಲಿ. ನನ್ನ ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಸಬ್ಸ್ಕ್ರೈಬರ್ಗೆ ಸ್ಪೆಷಲ್ ಥ್ಯಾಂಕ್ಸ್.
ನಿಮ್ಮ ಸಪೋರ್ಟ್ ನನ್ನ ಜೊತೆ ಹೀಗೇ ಇರಲಿ. ಧನ್ಯವಾದಗಳು.